ನಮಸ್ಕಾರ ಸ್ನೇಹಿತರೆ. ಐಸಿಸಿಯ ಚೇರ್ಮನ್ ಆದ ತಕ್ಷಣ ಜೈಶಾ ಮಾಡಿದರು ದೊಡ್ಡ ಘೋಷಣೆ. ಈ 3 ಷರತ್ತುಗಳ ಮೇಲೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕಿಸ್ತಾನಕ್ಕೆ ಹೋಗಲಿದೆ ಟೀಮ್ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಯಾವ 3 ಡಿಮ್ಯಾಂಡ್ಗಳ ಮೇಲೆ ಪಾಕಿಸ್ತಾನಕ್ಕೆ ಹೋಗಲಿದೆ ಗೊತ್ತಾ ಟೀಮ್ ಇಂಡಿಯಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಳೆದ ಆಗಸ್ಟ್ 27ರಂದು ಜೈಶಾ ರವರು ಅವಿರೋಧವಾಗಿ ಬಿಸಿಸಿಐನ ಅಧ್ಯಕ್ಷ ಸ್ಥಾನದಿಂದ ನೇರವಾಗಿ ಐಸಿಸಿಯ ಚೇರ್ಮನ್ ಆಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ. ಮತ್ತು ಇದೀಗ ಜೈಶಾ ರವರು ಐಸಿಸಿಯ ಚೇರ್ಮನ್ ಆದ ಬಳಿಕ ಅವರ ಮುಂದೆ ಸಾಲು ಸವಾಲುಗಳಿವೆ ಸ್ನೇಹಿತರೆ. ಮುಂಬರುವ ಐಸಿಸಿ ಇವೆಂಟ್ ಗಳನ್ನ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು ಮತ್ತು ಇದಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಬಡ ಕ್ರಿಕೆಟ್ ರಾಷ್ಟ್ರಗಳಿಗೂ ಕೂಡ ನೆರವು ನೀಡಬೇಕು. ಹೀಗೆ ಐಸಿಸಿಯ ಅಧ್ಯಕ್ಷರಾಗುವ ಜೈಶಾ ಮುಂದೆ ಸಾಲು ಸವಾಲುಗಳಿವೆ ಸ್ನೇಹಿತರೆ. ಇದರೆಲ್ಲದರ ನಡುವೆ ಈಗ ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತವು ಪಾಕಿಸ್ತಾನಕ್ಕೆ ತೆರಳಲಿದೆಯಾ ಎನ್ನುವ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದೆ ಸ್ನೇಹಿತರೆ. ಇಲ್ಲಿ ಜೈಶಾ ರವರು ಭಾರತದ ಫೇವರ್ ಆಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರಾ ಅಥವಾ ಚಾಂಪಿಯನ್ಸ್ ಟ್ರೋಫಿಗಾಗಿ ಹೈಬ್ರಿಡ್ ಮಾದರಿಯನ್ನ ಅನುಸರಿಸುತ್ತಾರಾ ಎನ್ನುವ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದೆ ಸ್ನೇಹಿತರೆ. ಈ ನಡುವೆ ಇದೀಗ ಈ 3 ಷರತ್ತುಗಳ ಮೇಲೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕಿಸ್ತಾನಕ್ಕೆ ಹೋಗಲು ಟೀಮ್ ಇಂಡಿಯಾ ಒಪ್ಪಿಕೊಂಡಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಸ್ನೇಹಿತರೆ. ವರದಿಗಳ ಪ್ರಕಾರ ಮೊದಲನೇ ಷರತ್ತನ್ನ ಇಟ್ಟಿರುವ ಟೀಮ್ ಇಂಡಿಯಾವು ಭಾರತದ ಪಂದ್ಯಗಳಿಗೆ ಸಿಗಬೇಕಂತೆ ವಿಶೇಷ ಭದ್ರತೆ. ಹೌದು ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಭಾರತದ ಪಂದ್ಯಗಳು ನಡೆದರೆ ವಿಶೇಷ ಸೆಕ್ಯೂರಿಟಿಯ ಅವಶ್ಯಕತೆ ಇದ್ದೇ ಇರುತ್ತದೆ. ಏಕೆಂದರೆ ಟೀಮ್ ಇಂಡಿಯಾದ ಪಂದ್ಯಗಳಿಗೆ ಅಲ್ಲಿ ಎಲ್ಲಿಲ್ಲದ ಕ್ರೇಜ್ ಇರಲಿದೆ. ಪಂದ್ಯದ ಯಾವ ಕ್ಷಣ ಬೇಕಾದರೂ ಏನು ಕೂಡ ಸಂಭವಿಸಬಹುದು. ಹೀಗಾಗಿ ಟೀಮ್ ಇಂಡಿಯಾದ ಪಂದ್ಯಗಳಿಗಾಗಿ ಇಲ್ಲಿ ವಿಶೇಷ ಭದ್ರತೆಯನ್ನ ಏರ್ಪಡಿಸಬೇಕು ಎನ್ನುವ ಬಯಕೆಯನ್ನ ಹೊಂದಿಟ್ಟಿದೆ ಸ್ನೇಹಿತರೆ. ಮತ್ತು 2ನೇ ಷರತ್ತನ್ನ ಇಟ್ಟಿರುವ ಟೀಮ್ ಇಂಡಿಯಾವು ಒಂದೇ ಮೈದಾನದಲ್ಲಿ ನಡೆಯಬೇಕಂತೆ ಟೀಮ್ ಇಂಡಿಯಾದ ಎಲ್ಲಾ ಪಂದ್ಯಗಳು. ಚಾಂಪಿಯನ್ಸ್ ಟ್ರೋಫಿಯಲ್ಲಿನ ಟೀಮ್ ಇಂಡಿಯಾದ ಎಲ್ಲಾ ಪಂದ್ಯಗಳು ರಾವಲ್ಪಿಂಡಿ ಅಥವಾ ಕರಾಚಿಯಲ್ಲಿ ನಡೆಯಬೇಕು ಎಂದು ಬಿಸಿಸಿಐ ಐಸಿಸಿ ಮುಂದೆ ಬೇಡಿಕೆ ಇಟ್ಟಿದೆ ಎಂದು ವರದಿಯಾಗಿದೆ ಸ್ನೇಹಿತರೆ. ಭಾಗಶಃ ಈ ಷರತ್ತನ್ನ ಐಸಿಸಿ ಒಪ್ಪಿಕೊಂಡಿದ್ದಲ್ಲಿ ಮಾತ್ರ ಟೀಮ್ ಇಂಡಿಯಾವು ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿ ಆಡಲು ತೆರಳಲಿದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಮತ್ತು ಚಾಂಪಿಯನ್ಸ್ ಟ್ರೋಫಿ ಆಡಲು ಪಾಕಿಸ್ತಾನಕ್ಕೆ ಹೋಗಲು 3ನೇ ಷರತ್ತನ್ನ ಇಟ್ಟಿರುವ ಟೀಮ್ ಇಂಡಿಯಾವು ಸೆಮಿಫೈನಲ್ ಪಂದ್ಯಗಳಿಗೆ ಹೈಬ್ರಿಡ್ ನಿಯಮವಂತೆ. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾವು ಒಂದು ವೇಳೆ ಚಾಂಪಿಯನ್ಸ್ ಟ್ರೋಫಿಯ ಲೀಗ್ ಹಂತದ ಪಂದ್ಯಗಳನ್ನ ಉತ್ತಮವಾಗಿ ಆಡಿಕೊಂಡು ಸೆಮಿಫೈನಲ್ಗೆ ಎಂಟ್ರಿ ನೀಡಿದ್ದೇ ಆಗಿದ್ದಲ್ಲಿ ತನ್ನ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ, ಇದರರ್ಥ ಶ್ರೀಲಂಕಾ ಅಥವಾ ಯುಎಇಯಲ್ಲಿ ತನ್ನ ಪಂದ್ಯಗಳನ್ನ ನಿಯೋಜಿಸಬೇಕು ಎನ್ನುವ ಬಯಕೆಯಿಂದ ಟೀಮ್ ಇಂಡಿಯಾವು ಐಸಿಸಿ ಮುಂದಿಟ್ಟಿದೆ ಸ್ನೇಹಿತರೆ. ಈ 3 ದೊಡ್ಡ ಷರತ್ತುಗಳನ್ನ ಐಸಿಸಿ ಒಪ್ಪಿಕೊಂಡಿದ್ದೇ ಆಗಿದ್ದಲ್ಲಿ ಟೀಮ್ ಇಂಡಿಯಾವು ಚಾಂಪಿಯನ್ಸ್ ಟ್ರೋಫಿಯನ್ನ ಆಡಲು ಪಾಕಿಸ್ತಾನಕ್ಕೆ ತೆರಳಲಿದೆ ಅಂತ ಹೇಳಬಹುದು. ಬಂಧುಗಳೇ, ನಿಮಗೆ ಏನನಿಸುತ್ತದೆ? 2025ರ ಚಾಂಪಿಯನ್ಸ್ ಟ್ರೋಫಿಯನ್ನ ಆಡಲು ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಬೇಕೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.